ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಂಕರ್ ನಾಗ್ ಈ ಹೆಸರಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇದೆ. ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟ. ನಮ್ಮ ನಗಲಿದ್ದರೂ ಅವರ ನೆನಪು ಅಭಿಮಾನಿಗಳ ಎದೆಯಲ್ಲಿ ಸದಾ ಜೀವಂತ. ಒಬ್ಬ ನಟ ತೀರಿ ಹೋದ ಎಷ್ಟೋ ವರ್ಷಗಳ ನಂತರವೂ ಜನಸಾಮಾನ್ಯರ ಮನಸ್ಸಿನಲ್ಲಿ ನಾಯಕನಾಗಿ ನಿಂತು ನಗ್ತಾ ಇದ್ದಾರೆ ಅಂದರೆ ಅದು ಶಂಕರ್ ನಾಗ್ ಮಾತ್ರ. ಸಿನಿಮಾ ರಂಗಭೂಮಿಯಲ್ಲಿ ಬೆರಗು ಮೂಡಿಸುವ ಅನೇಕ ಪ್ರಯೋಗಗಳನ್ನು ನಡೆಸಿದ್ದ ಶಂಕರಣ್ಣ ಸದಾ ಚೈತನ್ಯ ಚಿಲುಮೆಯಾಗಿದ್ದವರು. ಸದಾ ಲವಲವಿಕೆಯಿಂದ ಹೊಸತನದ ಆವಿಷ್ಕಾರದಲ್ಲಿ ಮಗ್ನರಾಗಿದ್ದ ಶಂಕರ್ ನಾಗ್ ಅವರ ಜೀವನ ಎಲ್ಲರಿಗೂ ಪ್ರೇರಣಾದಾಯಕ. ಅಂತಹ ಮಹಾನ್ ನಟನ ಬಗ್ಗೆ ನಾವಿವತ್ತು ಒಂದಷ್ಟು ಮಾತನಾಡ್ತಾ ಹೋಗೋಣ. ಅಲ್ಲದೆ ಇಂದಿಗೂ ಕೂಡ ಶಂಕರ್ ನಾಗರ ಸಾವಿನ ಸುತ್ತ ಇರುವಂತಹ ಊಹಾಪೋಹಗಳು, ಅಂತೆಕಂತೆಗಳು ಏನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಕಂಡ ಮಿಂಚಿನ ಓಟಗಾರ. ಹೇಳಬೇಕಂದ್ರೆ ನಿಜವಾದ ಕನಸುಗಾರ, ಅಂದುಕೊಂಡಿದ್ದನ್ನ ಸಾಧಿಸೋ ಛಲಗಾರ, ಸದಾ ಹೊಸತನಕ್ಕಾಗಿ ಪ್ರಯತ್ನ ಮಾಡ್ತಿದ್ದ ಛಲಗಾರ. ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಇರುವಾಗ ಏನನ್ನಾದರೂ ಸಾಧಿಸಿಬಿಡು ಅಂತ ಹೇಳ್ತಿದ್ದ ಶಂಕರಣ್ಣ ಸಾಧಿಸಿಯೇ ಹೋದ್ರು. ಇವರ ಜೊತೆಗಾರರು ಇವರ ಕೆಲಸದ ವೇಗವನ್ನು ನೋಡಿ ಅಚ್ಚರಿ ಪಡ್ತಿದ್ರು. ಇವರೊಟ್ಟಿಗೆ ಹೆಜ್ಜೆ ಹಾಕಿ ನಡೆಯಲಾಗದೆ ಹೆಜ್ಜೆಯನ್ನ ಹಿಂತೆಗೆದುಕೊಳ್ತಿದ್ರು. ಆದರೆ ಶಂಕರ್ ನಾಗ್ ಮಾತ್ರ ಮಿಂಚಿನಂತೆ ವೇಗವಾಗಿ ಕೆಲಸ ಮಾಡ್ತಿದ್ರು. ಓಡಿದ್ರು, ಎಲ್ಲೂ ನಿಲ್ಲದಂತೆ ಓಡಿದ್ರು. ಅಷ್ಟೇ ವೇಗವಾಗಿ ಗಂಧದ ಗುಡಿಯನ್ನ ಬಿಟ್ಟು ಹೊರಟೇ ಹೋದ್ರು. ಇವತ್ತು ನಿಜಕ್ಕೂ ಇವರು ಇರಬೇಕಿತ್ತು. ಇದ್ದಿದ್ರೆ ಕನ್ನಡ ಚಿತ್ರರಂಗವನ್ನ ಅದೆಷ್ಟು ಭಾಷಾ ನಟರು ತಿರುಗಿ ನೋಡ್ತಾ ಇದ್ರೋ ಏನೋ. ಇಂತಹ ಶಂಕರ್ ನಾಗ್ ಹಲವು ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಅದರಲ್ಲೂ ಲವ್ ಸ್ಟೋರಿ ಚಿತ್ರಗಳಲ್ಲೂ ಅದ್ಭುತವಾಗಿ ನಟಿಸಿ ಮೆಚ್ಚುಗೆ ಪಡೆದವರು. ಆದರೆ ಇವರ ನಿಜ ಜೀವನದ ಪ್ರೇಮದ ಕಥೆ ಗೊತ್ತಾ? ಅರುಂಧತಿ ನಾಗ್ ಇವರನ್ನ ಮೆಚ್ಚಿಕೊಂಡಿದ್ದು ಯಾಕೆ? ಇವರ ಮದುವೆ ಹೇಗಾಯಿತು? ಅವರ ಕನಸು ಏನಿತ್ತು ಅನ್ನೋದು ನಿಜಕ್ಕೂ ರೋಚಕವಾದ ಅಧ್ಯಾಯ. ಹುಟ್ಟಿದ್ದು ಸಾಧಾರಣ ಕುಟುಂಬದಲ್ಲಿ, ಓದಿದ್ದು ಸಾಧಾರಣ ಶಾಲೆಯಲ್ಲೇ, ಬೆಳೆದಿದ್ದು ಸಾಧಾರಣವಾಗಿಯೇ, ಆದರೆ ಸಾಧಿಸಿದ್ದು ಮಾತ್ರ ಅಸಾಧಾರಣವಾದುದನ್ನೇ. ಓದುತ್ತಲೇ ಕೆಲಸ ಮಾಡುತ್ತಾ ತನ್ನ ಕಾಲೇಜಿನ ಫೀಸು ಕಟ್ಟಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಮುಂದೆ ಅವಕಾಶಗಳನ್ನು ತಾವೇ ಸೃಷ್ಟಿ ಮಾಡಿಕೊಂಡವರು ಈ ಶಂಕರ್ ನಾಗ್. ಅಷ್ಟಕ್ಕೂ ಅರುಂಧತಿ ಅವರ ಜೊತೆ ಇವರ ಲವ್ ಬೆಳೆದದ್ದು ಹೇಗೆ ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್. ಅದು ಶಂಕರ್ ನಾಗ್ ಮುಂಬೈನಲ್ಲಿ ಕಲಿಯುತ್ತಿದ್ದ ದಿನಗಳು. ಆಗ ಶಂಕರ್ ನಾಗ್ಗೆ ಇನ್ನೂ ಟೀನೇಜ್, ಕೇವಲ 19 ವರ್ಷ. ಅರುಂಧತಿ ಅವರಿಗೂ ಅಷ್ಟೇ ಆಗಿನ್ನೂ 17ರ ಹರೆಯ. ಶಂಕರ್ ನಾಗ್ಗೆ ಮುಂಬೈನಲ್ಲಿ ಕನಸುಗಳೊಂದಿಗೆ ಯೌವನವು ಗರಿಗೆದರಿದ್ದ ದಿನಗಳು. ಇವರು ತಮ್ಮ ಕಾಲೇಜಿನಿಂದ ನಾಟಕ ಮಾಡ್ತಿದ್ರೆ ಅರುಂಧತಿ ಅವರು ತಮ್ಮ ಕಾಲೇಜಿನಿಂದ ನಾಟಕ ಪ್ರದರ್ಶನವನ್ನು ಮಾಡ್ತಿದ್ರು. ಇಲ್ಲೊಂದು ವಿಷಯ ಅಂದ್ರೆ, 2 ಶತ್ರು ಕಾಲೇಜುಗಳು. ಇದೇ ಕಾರಣಕ್ಕೆ ಇಬ್ರು ಪರಸ್ಪರ ಮಾತನಾಡ್ತಿರ್ಲಿಲ್ಲ. ಶಂಕರ್ ನಾಗ್ ಅವರಿಗೆ ಕಾಲೇಜಿನಿಂದ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಸಿಕ್ತಿತ್ತು. ಅರುಂಧತಿ ಅವರಿಗೆ ಅವರ ಕಾಲೇಜಿನಿಂದ ಮೆಡಲ್ ಸಿಕ್ತಿತ್ತು. ಮೊದಲೇ 2 ಶತ್ರು ಕಾಲೇಜು ಆಗಿದ್ದರಿಂದ ಎದುರಿಗೆ ಸಿಕ್ಕಿದ್ರೂ ಮಾತಿಲ್ಲ, ಕಥೆ ಇಲ್ಲ, ಆದರೆ ದ್ವೇಷವಂತೂ ಇರಲಿಲ್ಲ. ಒಂದ್ ಕಡೆ ಅರುಂಧತಿ ಅವರೇ ಶಂಕರಣ್ಣನ ಬಗ್ಗೆ ಹೇಳಿದ್ರು. ಅದೇನಂದ್ರೆ, ಅರುಂಧತಿ ತುಂಬಾ ಬೋಲ್ಡ್ ಹಾಗೂ ವೈಲ್ಡ್ ಪರ್ಸನ್ ಆಗಿದ್ರು. ಆದರೆ ಶಂಕರ್ ಹಾಗಿರ್ಲಿಲ್ವಂತೆ. ಸಾಧು, ಶಾಂತವಾಗಿರುವ ವ್ಯಕ್ತಿತ್ವ ಅವರದ್ದು. ಯಾವಾಗಲೂ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕ್ರಾಸ್ ವರ್ಡ್ ಮಾಡ್ತಿದ್ದರಂತೆ. ಇಲ್ಲದಿದ್ದರೆ ಯಾವುದಾದ್ರೂ ಪುಸ್ತಕ ಹಿಡಿದು ಕೂರುತ್ತಿದ್ದರಂತೆ. ಹೆಚ್ಚಿಗೆ ಮಾತನಾಡ್ತಿರ್ಲಿಲ್ವಂತೆ. ಇಂತಹ ಗುಣಗಳಿಂದಲೇ ಅರುಂಧತಿ ಶಂಕರ್ನ ಕಡೆ ಆಕರ್ಷಿತರಾಗಲು ಕಾರಣವಾಯ್ತಂತೆ. ಹೀಗಿರುವಾಗಲೇ ಏನಾಗುತ್ತೆ, ಅಲ್ಲಿನ ಇಂಡಿಯನ್ ನ್ಯಾಷನಲ್ ಥಿಯೇಟರ್ನವರು ಎಲ್ಲ ಬೆಸ್ಟ್ ಆಕ್ಟರ್ಗಳನ್ನ ಸೇರಿಸಿ ಒಂದು ಗುಜರಾತಿ ನಾಟಕವನ್ನ ಮಾಡಿಸೋಕೆ ಮುಂದಾದ್ರು. ಆದ್ರೆ ಏನ್ ಮಾಡ್ತೀರಿ, ಇಬ್ಬರಿಗೂ ಗುಜರಾತಿ ಬರುತ್ತಿರಲಿಲ್ಲ. ಆಗ ಅವರಿಬ್ಬರಿಗೂ ಗುಜರಾತಿ ಕಲಿಸಲು ಒಬ್ಬರು ಗುರುಗಳನ್ನ ನೇಮಿಸಲಾಯಿತು. ಭಾಷೆ ಕಲಿಸುವ ಸಲುವಾಗಿ ಇಬ್ಬರೂ ಒಟ್ಟು ಸೇರ್ತಾ ಇದ್ರು. 17ನೇ ವಯಸ್ಸಿನಿಂದ 23ನೇ ವಯಸ್ಸಿನ ತನಕವೂ ಇಬ್ಬರು ಉತ್ತಮ ಸ್ನೇಹಿತರಾಗೇ ಇದ್ದ ಕಾಲ. ಪರಸ್ಪರ ಹವ್ಯಾಸಗಳನ್ನು ಮೆಚ್ಚಿಕೊಳ್ಳುತ್ತಾ ಅಲ್ಲಿ ಹಿಂದಿ, ಮರಾಠಿ, ಗುಜರಾತಿ ನಾಟಕಗಳಲ್ಲಿ ಅಭಿನಯಿಸ್ತಿದ್ರು. ಆಗಲೇ ಶಂಕರ್ಗೆ ಕರ್ನಾಟಕದಿಂದ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸಲು ಕರೆ ಬಂದಿತ್ತು. 6 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಪ್ರೀತಿಸಿ ಅರ್ಥೈಸಿಕೊಂಡು ಜೊತೆಯಾಗಿ ಓಡಾಡಿ ಕಷ್ಟ ಸುಖವನ್ನ ಹಂಚಿಕೊಂಡಿದ್ರು. ಜೀವನ ಸಂಗಾತಿಗಳಾಗಬೇಕೆಂದು ಬಯಸಿದ್ರು. ಆದರೆ ಅವರಿಬ್ಬರಲ್ಲೂ ಈ ಸಂಬಂಧ ಬೇಡ, ಇಲ್ಲಿಗೆ ಕೊನೆಯಾಗಿಸಿಕೊಳ್ಳೋಣ ಅನಿಸಿತ್ತಂತೆ. ಅಷ್ಟಕ್ಕೂ ಇವರಿಗೆ ಈ ರೀತಿ ಅನಿಸೋಕು ಕಾರಣ ಇತ್ತು. ಅದೇನಂದ್ರೆ, ಇವರ ಮನೆಗಳಲ್ಲಿ ಇವರಿಬ್ಬರ ಪ್ರೀತಿಯನ್ನ ಒಪ್ಪಿಕೊಂಡು ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋ ಖಾತ್ರಿ ಇರಲಿಲ್ವಂತೆ. ಇದರಿಂದ ಮನೆಯವರನ್ನ ಎದುರು ಹಾಕಿಕೊಂಡು ಮದುವೆಯಾಗುವುದು ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ದರಂತೆ. ಆದರೆ ಬಳಿಕ ನಿರ್ಧಾರವನ್ನ ಬದಲಾಯಿಸಿಕೊಂಡು ಇಬ್ಬರು ಮದುವೆಯಾದರು. ಅದರಂತೆ 1980ರಲ್ಲಿ ಶಂಕರ್ ನಾಗ್ ಹಾಗೂ ಅರುಂಧತಿ ಇಬ್ಬರು ಮದುವೆಯಾಗ್ತಾರೆ.
ಅರುಂಧತಿ ಆಗಿದ್ದವರು ಅರುಂಧತಿ ನಾಗಾದರು. ಆದರೆ ಅವರಿಬ್ಬರು ದಾಂಪತ್ಯ ನಡೆಸಲು ಸಾಧ್ಯವಾಗಿದ್ದು ಕೇವಲ 10 ವರ್ಷಗಳಷ್ಟೇ. ಇವರ ಅಗಾಧವಾದ ಪ್ರೀತಿ, ಇವರಿಬ್ಬರ ನಡುವಿನ ಒಡನಾಟ ಆ ವಿಧಿಗೆ ಇಷ್ಟವಾಗಲಿಲ್ಲ. ಸೆಪ್ಟೆಂಬರ್ 30, 1990ರಂದು ಶಂಕರ್ ನಾಗ್ ಕಾರು ಅಪಘಾತದಲ್ಲಿ ದುರಂತ ಮರಣ ಕಂಡರು. 9ನೇ ನವೆಂಬರ್ 1954ರಂದು ಜನಿಸಿದ್ದ ಶಂಕರ್ ನಾಗ್ ಬದುಕಿದ್ದು ಕೇವಲ 35 ವರ್ಷಗಳು ಮಾತ್ರ. ಆದರೆ ಅಷ್ಟರಲ್ಲಾಗಲೇ ಅವರು ಸಾಧಿಸಿದ್ದು ಅಪಾರ. ಶಂಕರ್ ನಾಗ್ ಅವರು 35 ವರ್ಷಗಳು ಬದುಕಿದ್ದರೂ ಕೂಡ ಅಷ್ಟರಲ್ಲಿ ಹಲವು ಸಿನಿಮಾಗಳು, ಧಾರಾವಾಹಿಗಳಲ್ಲಿ ನಟಿಸಿದರು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಒಂದು ಮುತ್ತಿನ ಕಥೆ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನವನ್ನು ಮಾಡಿದ್ರು. ಈ ಚಿತ್ರ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಯಾಕಂದ್ರೆ ಅಷ್ಟೊಂದು ತಂತ್ರಜ್ಞಾನವನ್ನ ಇದರಲ್ಲಿ ಬಳಸಿಕೊಳ್ಳಲಾಗಿತ್ತು. ಶಂಕರ್ ನಾಗ್ ಬಗ್ಗೆ ಅದೆಷ್ಟೇ ಹೇಳಿದ್ರೂ ಮುಗಿಯಲ್ಲ. ಬೆಂಗಳೂರು ನಗರಕ್ಕೆ ಅಂಡರ್ ಗ್ರೌಂಡ್ ರೈಲ್ವೆ ಮಾಡಬೇಕು ಅಂತ ಆಗಲೇ ಜಿಯಾಲಾಜಿಕಲ್ ಸರ್ವೆ ಮಾಡಿಸಿದ್ರು. ಅಷ್ಟೇ ಅಲ್ಲ, ಮುಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಿಗೆ ಅದನ್ನು ಸಲ್ಲಿಸಿದ್ರು. ಇನ್ನು ನಂದಿ ಬೆಟ್ಟಕ್ಕೆ ರೋಪ್ ವೇ ಮಾಡಿಸ್ತೇನೆ ಅಂತಿದ್ರು. ಹೆಲಿಕಾಪ್ಟರ್ನಿಂದ ಎಮರ್ಜೆನ್ಸಿ ಪೇಷಂಟ್ಗಳನ್ನ ಬೆಂಗಳೂರಿಗೆ ಚಿಕಿತ್ಸೆಗಾಗಿ ಕರೆತರುವ ಮೆಡಿಕಲ್ ನೆಟ್ವರ್ಕ್ ಹುಟ್ಟು ಹಾಕಬೇಕೆಂದು ಕನಸಿತ್ತು. ಅಲ್ಲದೆ ರಾಯಚೂರು ಥರ್ಮಲ್ ಪ್ರಾಜೆಕ್ಟ್ ಬಳಿ ಒಂದು ಇಟ್ಟಿಗೆ ಕಾರ್ಖಾನೆಯನ್ನ ಆರಂಭಿಸಬೇಕೆಂದುಕೊಂಡಿದ್ರು. ಅದು ಹೇಗಂದ್ರೆ, ಥರ್ಮಲ್ ಪ್ರಾಜೆಕ್ಟಿನಿಂದ ಹೊರಬರುತ್ತಿದ್ದ ತ್ಯಾಜ್ಯದಿಂದ ಇಟ್ಟಿಗೆ ತಯಾರಿಸುವುದು ಅವರ ಗುರಿಯಾಗಿತ್ತು. ಎಲ್ಲರಿಗೂ ಈ ಪರಿಕಲ್ಪನೆಗಳು ಅಚ್ಚರಿ ಹುಟ್ಟಿಸುತ್ತಿತ್ತು. ಶಂಕರ್ ನಾಗ್ ತುಂಬಾ ಓದ್ತಾ ಇದ್ರು. ಎಷ್ಟೇ ಒತ್ತಡವಿದ್ರೂ ಓದೋದನ್ನ ಮಾತ್ರ ಬಿಡ್ತಿರ್ಲಿಲ್ಲ. ಇದರಿಂದ ನಿರಂತರ ಹೊಸ ಆಲೋಚನೆಗಳು ಅವರಲ್ಲಿ ಹುಟ್ಟುತ್ತಿದ್ವು. ಎಲ್ಲ ಕ್ಷೇತ್ರಗಳು ಆಗು ಹೋಗುಗಳು ಅವರಿಗೆ ತಿಳಿದಿದ್ವು. ಅದೇ ಕಾರಣಕ್ಕೆ ಯುವ ಜನಾಂಗಕ್ಕೆ ಶಂಕರ್ ಮಾದರಿ ವ್ಯಕ್ತಿಯಾಗಿದ್ರು. ಇನ್ನು ಇವರು ರಾಜಕಾರಣಿಗಳಿಂದಲೂ ಸೈ ಎನಿಸಿಕೊಂಡಿದ್ರು. ಅದಕ್ಕೊಂದು ಉದಾಹರಣೆ ಅಂದ್ರೆ, ಒಂದ್ಸಲ ರಾಮಕೃಷ್ಣ ಹೆಗಡೆಯವರು ಚುನಾವಣಾ ಪ್ರಚಾರಕ್ಕೆ ಅಂತ ಶಂಕರ್ ನಾಗ್ ಅವರಿಗೆ ಒಂದಷ್ಟು ಹಣವನ್ನ ಕೊಟ್ಟಿದ್ರು. ಶಂಕರ್ ಹಣವನ್ನ ಖರ್ಚು ಮಾಡಿ ಉಳಿದ ಹಣವನ್ನ ರಾಮಕೃಷ್ಣ ಹೆಗಡೆಯವರಿಗೆ ವಾಪಸ್ ಹಿಂತಿರುಗಿಸಿದ್ರು. ಹೆಗಡೆಯವರು ತಕ್ಷಣ ಒಂದು ಮಾತನ್ನ ಹೇಳಿದ್ರಂತೆ. ಅದೇನಂದ್ರೆ, ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಯಾರು ಹಣ ಮಿಕ್ತು ಅಂತ ವಾಪಸ್ ತಂದು ಕೊಟ್ಟಿರಲಿಲ್ಲ ಅಂತ ಅಭಿಮಾನದಿಂದ ಪ್ರಶಂಸಿಸಿದ್ದರಂತೆ. ಇನ್ನೊಮ್ಮೆ SR ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲೂ ಇನ್ನೊಂದು ಕೆಲಸ ಮಾಡಿದ್ದರಂತೆ. ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಯೋಜನೆಗಾಗಿ ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿಕೊಂಡು ಪ್ಯಾರಿಸ್ಗೆ ಹೋಗಿದ್ರು. ಅಲ್ಲಿನ ರೈಲ್ವೆ ಮುಖ್ಯಸ್ಥರನ್ನ ಭೇಟಿ ಮಾಡಿ ಯೋಜನೆಯ ವಿವರವನ್ನ ಕಲೆ ಹಾಕಿದ್ರು. ಆಗ ಅರುಂಧತಿ ನಾಗ್ ಅವರನ್ನ ಪ್ರಶ್ನಿಸಿದ್ರಂತೆ, ಶಂಕರ್, ಇದಕ್ಕೆಲ್ಲ ನಿನ್ನ ಸ್ವಂತ ಹಣವನ್ನೇಕೆ ಖರ್ಚು ಮಾಡ್ತಿದ್ದೀಯಾ? ನಿನಗೇನಾದ್ರೂ ದುಡ್ಡು ಹೆಚ್ಚಾಗಿದೆಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಶಂಕರ್ ನಾಗ್ ಹೇಳಿದ್ದು ಒಂದೇ ಮಾತು. ಅದೇನು ಗೊತ್ತಾ? ನಾನು ಹೆಸರು, ಕೀರ್ತಿ, ಗೌರವ, ಸ್ಥಾನಮಾನ ಎಲ್ಲವನ್ನೂ ಗಳಿಸಿದ್ದು ಈ ಮಣ್ಣಿನಲ್ಲಿ. ಅದು ಎಲ್ಲವನ್ನೂ ನನಗೆ ಕೊಟ್ಟಿದೆ. ಈ ನನ್ನ ಕರ್ನಾಟಕಕ್ಕಾಗಿ ಇಷ್ಟು ಮಾಡಬಾರದೆ ಅಂತ. ಅವರಿಬ್ಬರ ಮದುವೆಯ ನಂತರವೂ ಅರುಂಧತಿ ಶಂಕರ್ ಹಲವು ನಾಟಕಗಳಲ್ಲಿ ತೊಡಗಿಸಿಕೊಂಡಿದ್ರು. ಜಾಗತಿಕ ಮಟ್ಟದ ಒಂದು ಥಿಯೇಟರ್ ಕಟ್ಟಬೇಕು ಅನ್ನೋದು ಶಂಕರ್ ನಾಗ್ ಕನಸಾಗಿತ್ತು. ಇನ್ನು ಶಂಕರ್ ನಾಗ್ ಸಿನಿಮಾ ಅಂಗಳಕ್ಕೆ ಕಾಲಿಟ್ಟಾಗ ಕೇವಲ 26 ವರ್ಷ. 1978ರಲ್ಲಿ ಒಂದಾನೊಂದು ಕಾಲದಲ್ಲಿ ಅನ್ನೋ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ನಟನಾಗಿ ಕಾಲಿಟ್ಟರು. ಅಚ್ಚರಿ ಅಂದ್ರೆ, ಮರು ವರ್ಷವೇ ಸಿನಿಮಾ ನಿರ್ದೇಶನಕ್ಕೆ ರೆಡಿ ಆಗ್ತಾರೆ. ಮಿಂಚಿನ ಓಟ ಸಿನಿಮಾವನ್ನ ಮಾಡ್ತಾರೆ. ಮೊದಲ ಯತ್ನದಲ್ಲೇ ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 7 ರಾಜ್ಯ ಪ್ರಶಸ್ತಿಗಳನ್ನ ಈ ಸಿನಿಮಾ ಪಡೆದುಕೊಳ್ಳುತ್ತೆ. ನಂತರ ಅವರ ನಿರ್ದೇಶನದ ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ಆಕ್ಸಿಡೆಂಟ್ ಸಿನಿಮಾಗಳಿಗೂ ರಾಜ್ಯ, ರಾಷ್ಟ್ರ ಪ್ರಶಸ್ತಿಗಳು ಸಿಗುತ್ತವೆ. ಒಟ್ಟು ಅವರು 9 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಮುತ್ತಿನ ಕಥೆ ಸಿನಿಮಾ ನಿರ್ದೇಶಿಸಿದ್ರು ಶಂಕರ್ ನಾಗ್. ಇದರ ಮಧ್ಯೆ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನ ನಿರ್ದೇಶನ ಮಾಡ್ತಾರೆ. ಮತ್ತೊಂದು ವಿಚಾರ ಅಂದ್ರೆ, ಶಂಕರ್ ನಾಗ್ ಅವರ ವೃತ್ತಿ ಜೀವನವನ್ನ ನೋಡಿದ ಎಂಥವರಿಗಾದ್ರೂ ಅಚ್ಚರಿ ಆಗೇ ಆಗತ್ತೆ. ಯಾಕಂದ್ರೆ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು 1978ರಲ್ಲಿ. 1990ರಲ್ಲಿ ಅವರು ನಿಧನರಾದರು. ಆ 12 ವರ್ಷಗಳ ಕಡಿಮೆ ಅವಧಿಯಲ್ಲಿ ಇವರು ನಟಿಸಿದ್ದ ಸಿನಿಮಾಗಳ ಸಂಖ್ಯೆ ಸುಮಾರು 90 ಚಿತ್ರಗಳು. ಜೊತೆಗೆ ರಂಗಭೂಮಿ, ಸಿನಿಮಾ ನಿರ್ಮಾಣ, ಸ್ಟುಡಿಯೋ ಹೀಗೆ 10 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುತ್ತಿದ್ದ ಮಿಂಚಿನ ವೇಗದ ವ್ಯಕ್ತಿತ್ವ ಶಂಕರ್ ನಾಗ್ ಅವರದ್ದಾಗಿತ್ತು. ಅವರ ಆಲೋಚನೆಗಳು ಯಾವಾಗಲೂ 10-20 ವರ್ಷ ಮುಂದಿರುತ್ತಿದ್ವು. ಹೇಳಬೇಕಂದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಶಂಕರ್ ನಾಗ್ ಅವರದ್ದು ಒಂದು ಸುವರ್ಣ ಯುಗ. ಇವರು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು ಬರೀ 12 ವರ್ಷಗಳು ಮಾತ್ರ. ಆದರೆ ಮಾಡಿದ ಕೆಲಸ, ತೋರಿದ ಸಾಧನೆ ನೂರಾರು ವರ್ಷ ನೆನಪಿರುವಂಥದ್ದು. 1990ರ ಸೆಪ್ಟೆಂಬರ್ 30ರಂದು ದಾವಣಗೆರೆ ಬಳಿಯ ಅನಗೋಡಿನಲ್ಲಿ ಶಂಕರ್ ನಾಗ್ ಪ್ರಯಾಣಿಸುತ್ತಿದ್ದ ಕಾರು ಮತ್ತು ಎದುರಿಗೆ ಬಂದಂತಹ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಶಂಕರ್ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಅದನ್ನ ಹೇಳೋಕು ನೋವಾಗತ್ತೆ. ಜೋ ಕುಮಾರಸ್ವಾಮಿ ಅನ್ನೋ ನಾಟಕ ಆ ಕಾಲಕ್ಕೆ ಭಾರಿ ಯಶಸ್ಸು ಕಂಡಿತ್ತು. ಅದನ್ನ ಸಿನಿಮಾ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಶಂಕರ್.
ಆ ಸಲುವಾಗಿ ಬಾಗಲಕೋಟೆಯ ಮುಧೋಳ ತಾಲೂಕಿನ ಲೋಕಾಪುರಕ್ಕೆ ಹೋಗಬೇಕಿತ್ತು. 1990ರ ಸೆಪ್ಟೆಂಬರ್ 30ರಂದು ಶಂಕರ್ ನಾಗ್ ತಮ್ಮ ಪತ್ನಿ ಅರುಂಧತಿ ನಾಗ್ ಮತ್ತು ಮಗಳು ಕಾವ್ಯ ಜೊತೆ ಬೆಂಗಳೂರಿನಿಂದ ಹೊರಟಿದ್ರು. ಆದರೆ ದಾವಣಗೆರೆಯ ಅನಗೋಡು ಬಳಿ ಯಮ ಸ್ವರೂಪಿಯಾಗಿ ಬಂದ ಲಾರಿಗೆ ಶಂಕರ್ ನಾಗ್ ಕಾರು ಡಿಕ್ಕಿಯಾಗತ್ತೆ. ಘಟನೆಯಲ್ಲಿ ಶಂಕರ್ ನಾಗ್ ಮತ್ತು ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಇನ್ನು ಇವರ ಸಾವಿಗೂ ಸುಂದರಕಾಂಡ ಸಿನಿಮಾಗೂ ಒಂದು ಕನೆಕ್ಷನ್ ಇದೆ. ಅದೇನಂದ್ರೆ ಇದು ಅವರು ಶೂಟ್ ಮಾಡಿದ ಕೊನೆಯ ಚಿತ್ರ. ಇದರಲ್ಲಿ ಶಂಕರ್ ನಾಗ್ ಸಾಯೋ ದೃಶ್ಯ ಇತ್ತು. ಅದನ್ನ ಸಾಯುವ ಹಿಂದಿನ ದಿನ ರಾತ್ರಿ ಚಿತ್ರೀಕರಣ ಮಾಡಲಾಗಿತ್ತು. ಈ ವೇಳೆ ಜನರೇಟರ್ ಕೈಕೊಡ್ತು. ರಾತ್ರಿ 9 ಗಂಟೆಗೆ ಶೂಟ್ ಮುಗಿಬೇಕಿತ್ತು. ಆದರೆ 10 ಗಂಟೆ ಆಗೋಯ್ತು. ಇದು ಮುಗಿದ ಕೂಡಲೇ ಶಂಕರ್ ನಾಗ್ ಪ್ರಯಾಣ ಬೆಳೆಸಲು ಮುಂದಾದ್ರು. ಆಗ ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದವರು ಸಾಯೋ ದೃಶ್ಯ ಮಾಡಿ ಹಾಗೆಯೇ ಹೋಗಬಾರ್ದು ಅಂತ ತಡೀತಾರೆ. ಆಗ ಶಂಕರ್ ನಾಗ್ ಹೋಗಲೇಬೇಕು ಅಂತ ನಿಂತಾಗ ಶಂಕರ್ ನಾಗ್ ನಗುವ ದೃಶ್ಯವನ್ನು ಶೂಟ್ ಮಾಡ್ತಾರೆ. ಬಳಿಕ ಕಳುಹಿಸಿಕೊಟ್ರು. ಆದರೆ ಬೆಳಗ್ಗೆ ನೋಡಿದ್ರೆ ಸಾವಿನ ಸುದ್ದಿ ಬರುತ್ತೆ. ಕನ್ನಡ ಸಿನಿಮಾಗೆ ಒಂದು ಮೆರುಗು ತಂದಿದ್ದ ಶಂಕರಣ್ಣ ಮರೆಯಾಗಿ ಹೋಗ್ತಾರೆ. ಹೀಗೆ ಶಂಕರ್ ನಾಗ್ಗೆ ಸಣ್ಣ ಕನಸು ಬೀಳ್ತಾನೆ ಇರಲಿಲ್ಲ. ಅವರ ಎಲ್ಲ ಕನಸುಗಳು ದೊಡ್ಡವೇ ಆಗಿದ್ವು. ಯಾವಾಗಲೂ ಕನಸು ಕಾಣಬೇಕು, ಕನಸು ಕಾಣೋದು ನಿಲ್ಲಿಸಿದ್ರೆ ನೀವು ಮುಗಿದು ಹೋಗ್ತೀರಿ ಎನ್ನುತ್ತಿದ್ರು. ಅವರು ಕೂಡ ಕನಸು ಕಾಣುತ್ತಲೇ ತೀರಿಕೊಳ್ತಾರೆ. ನಾನು ಸಾಯ್ತೀನಿ ಅನ್ನೋದು ಶಂಕರ್ ನಾಗ್ಗೆ ಮೊದಲೇ ಗೊತ್ತಿತ್ತ. ಯಾಕಂದ್ರೆ ಶಂಕರಣ್ಣ ಎಲ್ಲದರಲ್ಲೂ ವೇಗದಲ್ಲಿದ್ರು. ಸಾವಿಗೆ ಪರಿಭಾಷೆ ಇಲ್ಲ ಅಂತಾರೆ. ಆದರೆ ಶಂಕರ್ ನಾಗ್ ನಮ್ಮೆಲ್ಲ ಮನಸ್ಸಿನಲ್ಲಿ ಶಾಶ್ವತವಾಗಿ ಇದ್ದಾರೆ, ಮುಂದೆಯೂ ಇರ್ತಾರೆ. ಇವಿಷ್ಟು ಶಂಕರ್ ನಾಗರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.